ನೇರವಾಗಿ ಅಮೆರಿಕದ ಸುದ್ದಿ. ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಬಹಳ ಜನರಿಗೆ ತಳಮಳ ಶುರುವಾಗಿದೆ ಅಮೆರಿಕದಲ್ಲಿ. ಅವರ ಪೈಕಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಕೂಡ ಒಬ್ಬರು. ಮಿಲಿಟರಿ ಬಳಸಿ ಅಕ್ರಮ ವಲಸಿಗರನ್ನ ಹೊರಗೆ ಹಾಕ್ತೀನಿ ಅಂತಂದಿದ್ರು ಡೊನಾಲ್ಡ್ ಟ್ರಂಪ್. ಅಧಿಕಾರ ವಹಿಸಿಕೊಂಡ ತಕ್ಷಣ ಪ್ರೆಸಿಡೆನ್ಷಿಯಲ್ ಆರ್ಡರ್ ಮಾಡಿ ಸದರ್ನ್ ಬಾರ್ಡರ್ನಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಮಿಲಿಟರಿ ನಿಲ್ಲಿಸ್ಬಿಟ್ರು. ಯಾಕಂದರೆ ಮೆಕ್ಸಿಕೋದಿಂದ ಅತಿ ಹೆಚ್ಚು ಜನ ಅಮೆರಿಕದೊಳಗೆ ಬರದೆ ಆ ಬಾರ್ಡರ್ ಮೂಲಕ. ಅವ್ರದ್ದೊಂದು ಮೋಸ್ಟ್ ಎಂಥೂಸಿಯಾಸ್ಟಿಕ್ ಕನಸಿದೆ, ಆ ಇಡೀ ಬಾರ್ಡರ್ ಗೋಡೆ ಕಟ್ಟಿಬಿಡ್ಬೇಕು ಅಂತ. ಒಂದು ಅದಾಯಿತು. ಇನ್ನೊಂದು, ಈಗ ಆಗಲೇ ಅಮೆರಿಕದಲ್ಲಿದ್ದಾರಲ್ಲ 1,20,00,000 ವಲಸಿಗರಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ಅಕ್ರಮ ವಲಸಿಗರು 1,20,00,000 ಜನ. ಅವರ ಪೈಕಿ ಸದರ್ನ್ ಅಮೆರಿಕಾದಿಂದ, ಸೌತ್ ಅಮೆರಿಕಾದಿಂದ ಹೈಯೆಸ್ಟು, ಬಿಟ್ಟರೆ ಮೆಕ್ಸಿಕೋದಿಂದ ಬಂದಂಥವರು ಥರ್ಡ್ ಹೈಯೆಸ್ಟು, ವೆನಿಜುವೆಲಾದವರು 1,20,00,000 ಜನದಲ್ಲಿ. ಭಾರತೀಯರು ಒಂದು 7,15,00,000 ಜನ ಇದ್ದಾರಂತೆ ಅಕ್ರಮ ವಲಸಿಗರು. 7,15,00,000. ಎಲ್ರಿಗೂ ಸಂಕಟನೇ ಈಗ, ಏನು ಮಾಡ್ತಾನೋ ಈ ಮನುಷ್ಯ, ಏನು ಮಾಡ್ತಾನೋ ಈ ಮನುಷ್ಯ ಅಂತ. ಈ ಮಧ್ಯದಲ್ಲಿ ಅಮೆರಿಕದಲ್ಲಿ ಶತಮಾನಗಳಿಂದ ಒಂದು ನಿಯಮ ಇದೆ. ಐ ಥಿಂಕ್ 150 ವರ್ಷಗಳಿಂದ ಇರುವ ನಿಯಮ ಅಂತ ಅನ್ಸುತ್ತದು. ಅಕ್ರಮ ವಲಸಿಗರೋ ಸಕ್ರಮ ವಲಸಿಗರೋ ಅವರಿಗೆ ಅಮೆರಿಕದ ನೆಲದಲ್ಲಿ ಡೆಲಿವರಿ ಆಗಿ ಮಕ್ಕಳಾಗ್ಬಿಟ್ರೆ ಆ ಮಕ್ಕಳಿಗೆ ಬೈ ಬರ್ತ್ ಅಮೆರಿಕದ ಪೌರತ್ವ ಸಿಗುತ್ತೆ ಅಂತ ನಿಯಮ. ಅದು ಯಾಕೆ ಅಂತ ಟ್ರಂಪ್ ಪ್ರಶ್ನೆ. ಯಾಕೆ ಸಿಗಬೇಕು ಅವ್ರಿಗೆ? ಅಪ್ಪ ಅಮ್ಮ ಅಕ್ರಮವಾಗಿ ಬಂದಿದ್ದಾರೆ, ಅಮೆರಿಕದಲ್ಲಿ ಮಕ್ಕಳನ್ನ ಹುಟ್ಟಿಸ್ಕೊಂಡಿದ್ದಾರೆ ಅಂದರೆ ಅವರ ಮಕ್ಕಳು ಕೂಡ ಅಕ್ರಮ ವಲಸಿಗರು ಅಂತಲೇ ಕನ್ಸಿಡರ್ ಆಗೋದು ಅಂತ ಅದನ್ನು ಘೋಷಣೆ ಮಾಡಿದ್ರು ಇವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಅಧಿಕಾರ ವಹಿಸಿಕೊಂಡ ತಕ್ಷಣ ಪ್ರೆಸಿಡೆನ್ಷಿಯಲ್ ಆರ್ಡರ್ಗಳಿಗೆ ಸೈನ್ ಹಾಕಿದ್ರಲ್ಲ, ಅದರಲ್ಲಿ ಇದು ಒಂದು ಆದೇಶ. ಅಕ್ರಮ ವಲಸಿಗರ ಮಕ್ಕಳು ಪೌರತ್ವ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ವಿಷಯ ಕೋರ್ಟ್ಗೆ ಹೋಯಿತು. ಪ್ರೆಸಿಡೆನ್ಷಿಯಲ್ ಆರ್ಡರ್ ಅಂದರೆ ಏನು ಅಂತ 2 ದಿವಸದ ಹಿಂದೆ ಹೇಳಿದ್ದೆ. ಸಂವಿಧಾನ ದತ್ತವಾಗಿ ಅಮೆರಿಕದ ಅಧ್ಯಕ್ಷರಿಗೆ ಸಿಗುವ ಅಧಿಕಾರ ಅದು. ಅವರು ಆದೇಶವನ್ನು ಹೊರಡಿಸಬಹುದು. ಅದು ಇಮಿಡಿಯೇಟಾಗಿ ಕಾನೂನಾಗಿಬಿಡುತ್ತೆ. ಆದರೆ ಅನ್ಕ್ವಶ್ಚನೆಬಲ್ ಅಲ್ಲ, ಪ್ರಶ್ನಾತೀತ ಕಾನೂನಲ್ಲ. ಅದು ಅಮೆರಿಕದ ಸಂಸತ್ತಿನಲ್ಲಿ ಪ್ರಶ್ನಿಸಲ್ಪಡಬಹುದು, ಸಂಸತ್ತಿನಲ್ಲಿ ಚರ್ಚೆ ಆಗಬಹುದು. ಪ್ರೆಸಿಡೆನ್ಷಿಯಲ್ ಆರ್ಡರ್ಗೆ ಜುಡಿಷಿಯಲ್ ರಿವ್ಯೂನ ಅಧಿಕಾರ ಇದೆ. ಅಂದರೆ ಜುಡಿಷಿಯಲ್ಗೆ, ನ್ಯಾಯಾಂಗಕ್ಕೆ ಅಮೆರಿಕದ ಅಧ್ಯಕ್ಷರು ಹೊರಡಿಸಿರುವ ಆದೇಶ ಸರಿನಾ ತಪ್ಪಾ ಅಂತ ಪರಿಶೀಲನೆ ಮಾಡಿ ನಿರ್ಧರಿಸುವ ಅಧಿಕಾರ ಇದೆ. ಈಗ ನೋಡಿ, ಈ ಆದೇಶ ಕೂಡ ಸುಪ್ರೀಂ ಕೋರ್ಟಿಗೆ ಹೋಯ್ತಲ್ಲಿ. ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ, ಹೋಲ್ಡ್ ಇಟ್ ಅಂತ. ಅಂದರೆ ಲಕ್ಷಾಂತರ ಸಂಖ್ಯೆಯ, ಕೋಟ್ಯಾಂತರ ಸಂಖ್ಯೆಯ ಅಕ್ರಮ ವಲಸಿಗರಿಗೊಂದು ಇದ್ದದರಲ್ಲಿ ನಿರಾಳ. ಅವರೆಲ್ಲ ಯಾವ್ಯಾವುದೋ ದೇಶದಿಂದ ಉತ್ತಮ ಬದುಕು ಕಂಡುಕೋಬೇಕು ಅಂತ ಅಮೆರಿಕಕ್ಕೆ ಹೋದವರು. ಅಮೆರಿಕ ಈಸ್ ಕಾಲ್ಡ್ ಲ್ಯಾಂಡ್ ಆಫ್ ಅಪಾರ್ಚುನಿಟೀಸ್, ಅವಕಾಶಗಳ ದೇಶ ಅದು. ಯಾವ ದೇಶದಲ್ಲಿ ಏನೇನು ಕಷ್ಟಪಟ್ಕೊಂಡ್ರೆ ಒಟ್ಟಿನಲ್ಲಿ ಅಮೆರಿಕಕ್ಕೆ ಹೋಗಿ ತಲುಪಿದ್ದಾರೆ. ಅದರ ಅರ್ಥ ಅಮೆರಿಕ ಅವ್ರನ್ನೆಲ್ಲ ಒಪ್ಕೋಬೇಕು ಅಂತಲ್ಲ. ಪ್ರತಿ ದೇಶಕ್ಕೂ ತನ್ನ ದೇಶದ ಒಳಗೆ ಯಾರನ್ನ ಬಿಟ್ಕೋಬೇಕು, ಯಾರನ್ನ ಬಿಟ್ಕೋಬಾರ್ದು, ಅಕ್ರಮವಾಗಿ ಬಂದವರ ವಿಷಯದಲ್ಲಿ ಏನು ನಿರ್ಧಾರ ತಗೊಳ್ಬೇಕು ಅಂತ ನಿರ್ಧರಿಸುವ ಅಧಿಕಾರ ಇದೆ. ಪ್ರತಿ ದೇಶಕ್ಕೂ ಇದೆ ಅದು, ಭಾರತ ಸೇರಿದಂತೆ. ಅದರ ಭಾಗವಾಗಿ ಭಾರತ CAA NRC ಮಾಡೋದಕ್ಕೆ ಹೊರಟಿದ್ದು. ಆವಾಗ ದೇಶ ಹೊತ್ಕೊಂಡು ಹೊರಗ್ಬಿಡ್ತು ಬಿಡಿ. ಬಟ್ ಅಮೆರಿಕದಲ್ಲಿ ಹಾಗೆಲ್ಲ ಆಗೋದಿಲ್ಲ, ಅಲ್ಲಿ ಗುಮ್ತಾನ ಮನುಷ್ಯ. ಈಗ ಹೈಕೋರ್ಟಿನ ಸ್ಟೇ ಇದೆ, 14 ದಿನ ಇದು ಜಾರಿಯಾಗದಂತೆ ತಡೆಯೋದಕ್ಕೆ. 19ನೇ ತಾರೀಕು, ಫೆಬ್ರವರಿ 19ನೇ ತಾರೀಕಿನಿಂದ ಜಾರಿಗೆ ತರಬೇಕು ಅಂತ ಟ್ರಂಪ್ ಆದೇಶ ಆಗಿತ್ತು. ನೋಡಿ, 19ನೇ ತಾರೀಕು ಡೆಡ್ಲೈನು. ಇದು ಹಿಂದಿನಿಂದ ಪೂರ್ವ ಜಾರಿ ಬರುವಂತೆ ಆಗುವ ಆದೇಶ ಅಲ್ಲ. ಈಗಾಗಲೇ ಯಾವ ಮಕ್ಕಳು, ಅಕ್ರಮ ವಲಸಿಗರ ಮಕ್ಕಳು ಅಮೆರಿಕದಲ್ಲಿ ಹುಟ್ಟಿ ಪೌರತ್ವ ತಗೊಂಡಿದ್ದಾರೆ, ಅವ್ರು ತಗೊಂಡ್ಬಿಟ್ಟಿದ್ದಾರೆ. ಫೆಬ್ರವರಿ 19ರಿಂದ ನಂತರ ಹುಟ್ಟೋ ಮಕ್ಕಳಿಗೆ ಇದಿಲ್ಲ ಅಂತ. ಅಲ್ಲೇನಾಗಿದೆ, ಅಕ್ರಮ ವಲಸಿಗರು ಈಗ H1B, ಅಕ್ರಮ ವಲಸಿಗರಲ್ಲ, ಬರೀ ಅಕ್ರಮ ವಲಸಿಗರು ಅಂತಿದ್ದೀನಿ ನಾನು, H1B ವೀಸಾ ಮೇಲೆ ಹೋಗಿರ್ತಾರಲ್ಲ. ಅಂದರೆ ಅಮೆರಿಕ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ತನ್ನ ದೇಶದಲ್ಲಿ ದುಡಿದು ತನ್ನ ದೇಶಕ್ಕೆ ಒಳ್ಳೆಯದು ಮಾಡಬಲ್ಲಂಥ ಕ್ವಾಲಿಫೈಡ್ ಪರಿಣಿತರು, ತಜ್ಞರೇನಿರ್ತಾರಲ್ಲ, ಅವ್ರಿಗೆ H1B ವೀಸಾ ಕೊಟ್ಟು ಕರೆಸ್ಕೊಳ್ಳುತ್ತೆ, ದುಡಿಯೋದಕ್ಕೆ ಬನ್ನಿ ಅಂತ. ಅವರ ಮಕ್ಕಳು ಹುಟ್ಟಿದಾಗಲೂ ಕೂಡ ಅವರು ಅಮೆರಿಕದ ಪ್ರಜೆಗಳಾಗ್ತಾಯಿದ್ರು. H1B ವೀಸಾ ಮೂಲಕ ಹೋದವರು ಅಕ್ರಮ ವಲಸಿಗರಲ್ಲ, ವೀಸಾ ಇಟ್ಕೊಂಡೇ ಹೋಗಿದ್ದಾರೆ. ಅವರೆಲ್ಲ ಈಗ ಪ್ರೆಗ್ನೆಂಟ್ ಇದ್ರಪ್ಪ, ಕೆಲವು ಹೆಣ್ಮಕ್ಳು
ಡೇಟ್ ಹತ್ತಿರ ಬರ್ತಾ ಇತ್ತು ಅವ್ರದ್ದು. ಅವರಿಗೆ ಟೆನ್ಷನ್ನು, ಫೆಬ್ರವರಿ 19ಕ್ಕೆ ಈ ಕಾನೂನು ಜಾರಿಯಾಗಿಬಿಟ್ರೆ, ಆ ನಂತರ ತಮಗೆ ಡೆಲಿವರಿಯಾಗಿ ಮಕ್ಕಳು ಹುಟ್ಟಿ ಆ ಮಕ್ಕಳಿಗೆ ಅಮೆರಿಕದ ಪೌರತ್ವ ಇಲ್ಲ ಅಂದ್ಬಿಟ್ರೆ ಅಂತ ಅವರು ಟೆನ್ಷನ್ನಲ್ಲಿ ಸಿಸೇರಿಯನ್ ಮಾಡಿಬಿಡಿ ನಮ್ಮನ್ನ ಅಂತ ಹಾಸ್ಪಿಟ್ಲಿಗೆ ಬರ್ತಾ ಇದ್ದವ್ರಂತೆ. ಸಿಸೇರಿಯನ್ ಮಾಡಿಸ್ಕೊಂಡು ಮಕ್ಕಳನ್ನ ಹುಟ್ಟಿಸ್ಕೊಂಡ್ಬಿಡೋಣ 19ನೇ ತಾರೀಕಿನ ಒಳಗೆ ಅಂತ ಹಂಗೆ ಬರ್ತಾ ಇದ್ದಾರೆ. 157 ವರ್ಷಗಳ ಹಿಂದೆ ಜಾರಿಗೆ ಬಂದಿದ್ದ ನಿಯಮ ಇದು. ಏನು? ಅಕ್ರಮವೋ ಸಕ್ರಮವೋ ಅಮೇರಿಕದಲ್ಲಿ ಹುಟ್ಟಿದ್ದಾರೆ ಅಂದಮೇಲೆ ಅಮೇರಿಕದ ಪ್ರಜೆಗಳವರು ಅಂತ. ಈಗ ತಂದೆ ತಾಯಿ ಗೋಡೆ ಹಾರಿ ಬಂದಿರ್ತಾರೆ, ತಂದೆ ತಾಯಿ ತಂತಿ ದಾಟಿ ಬಂದಿರ್ತಾರೆ, ಪಾಪ ಮಕ್ಕಳೇನು ಮಾಡಿರ್ತವೆ ಅನ್ನೋ ನಿಯಮ. ಅದ್ರದ್ದು ಇತಿಹಾಸ ದೊಡ್ಡದಿದೆ. ನೀವು ಅಮೇರಿಕದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ವಲಸಿಗರು ಎಲ್ಲಿದ್ದಾರೆ ಅಂದರೆ ಅಮೇರಿಕದಲ್ಲಿ. ಏನಿತ್ತು ರೀ ಅಮೇರಿಕ ಅಂದರೆ? ಒಂದೆರಡು ಜನ ರೆಡ್ ಇಂಡಿಯನ್ಸ್ ಇದ್ದರು. ಈ ಕಥೆ ಗೊತ್ತಲ್ಲ, ನೀವು ಓದಿರ್ತೀರಿ. ಕೊಲಂಬಸ್ಸು ಯುರೋಪಿನಿಂದ ಕಾನ್ಸ್ಟಂಟಿನೋಪಲ್ನ ಪತನದ ನಂತರ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಬೇಕು ಅನ್ನೋ ಪ್ರಯತ್ನದಲ್ಲಿ ಯುರೋಪಿನ ಎಲ್ಲ ದೇಶಗಳು ಸ್ಪಾನ್ಸರ್ ಮಾಡ್ತಿದ್ವು. ಅವತ್ತು ಶತಾಯಗತ ಹೆಂಗೋ ಮಾಡಿ ಭಾರತಕ್ಕೊಂದು ಸಮುದ್ರ ಮಾರ್ಗ ಕಂಡು ಹಿಡಿದು ಬಿಡಿ ಅಂತ ಹಡಗು ಹತ್ಕೊಂಡು ಹೋಗ್ತಿದ್ರು. ಕೊಲಂಬಸ್ಸು ಹೊರಟ ಹಾಗೆ ಅವನಿಗೆ ಒಂದು ಭೂಭಾಗ ಬಂತು. ಅವನು ಅದನ್ನೇ ಭಾರತ ಅನ್ಕೊಂಡ್ಬಿಟ್ಟಿದ್ದ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕುವ ದರ್ದು ಯುರೋಪಿಯನ್ರಿಗೆ ಯಾಕೆ ಬಂದಿತ್ತು? ಯಾಕಂದರೆ ಭಾರತ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಗೊತ್ತಿತ್ತು ಇವರಿಗೆ, ವ್ಯಾಪಾರ ಮಾಡೋದಕ್ಕದು. ಕೊಲಂಬಸ್ಗೆ ಯಾವುದೋ ಒಂದು ಭೂಭಾಗ ಸಿಕ್ತು, ಅವನು ಅದನ್ನೇ ಭಾರತ ಅನ್ಕೊಂಡ್ಬಿಟ್ಟ, ಅದನ್ನೇ ಇಂಡಿಯಾ ಅನ್ಕೊಂಡ್ಬಿಟ್ಟ ಆತ. ಅಲ್ಲಿಗೆ ಎದುರಿಗೆ ಬಂದ ಜನರನ್ನ ರೆಡ್ ಇಂಡಿಯನ್ಸು ಅಂತ ಕೆಂಪಗಿದ್ರು ಅಂತ. ರೆಡ್ ಇಂಡಿಯನ್ಸ್ ಅವರು ಅಲ್ಲಿನ ಮೂಲ ನಿವಾಸಿಗಳು. ಆಮೇಲೆ ಕೆಲವರು ಹೇಳ್ತಾರೆ ಕೊಲಂಬಸ್ಗೆ ಸಾಯ ತನಕ ಕನ್ವಿನ್ಸೇ ಆಗಲಿಲ್ವಂತೆ ಇದು ಭಾರತ ಅಲ್ಲ ಅಂತ. ಅದನ್ನೇ ಭಾರತ ಅನ್ಕೊಂಡು ಅವನು ಆ ಭ್ರಮೇಲಿ ಸದೋಗ್ಬಿಟ್ಟ ಅಂತಾರೆ. ಇರಲಿ, ಅದೇನೇ ಇರಲಿ. ಆ ನಂತರ ಅಲ್ಲಿ ವಸಾಹತು ಆಯಿತು, ಬ್ರಿಟಿಷರ ವಸಾಹತಾಯಿತು. ಎಲ್ಲರೂ ಬಂದರು, ರೆಡ್ ಇಂಡಿಯನ್ಸನ್ನು ಕತ್ತರಿಸಿದ್ರು, ಕೊಂದರು. ಅಮೇರಿಕದಲ್ಲಿ ಬೆಳೆ ಬೆಳೀಬೇಕು, ಫ್ಯಾಕ್ಟ್ರಿ ಕಟ್ಟಬೇಕಲ್ಲ, ಗುಲಾಮರನ್ನ ಕರ್ಕೊಂಡು ಬಂದರು, ಸ್ಲೇವ್ಸ್. ಆ ಸ್ಲೇವ್ಸ್ ಮಕ್ಕಳಿಗೆ ಅಮೇರಿಕದ ಪೌರತ್ವ ಕೊಡಬೇಕು ಕೊಡಬಾರ್ದು ಅನ್ನುವ ಚರ್ಚೆ ಆದಾಗ 157 ವರ್ಷಗಳ ಹಿಂದೆ ನಿಯಮ ಆಯಿತು, ಕೊಡಬೇಕು, ಅವರೆಲ್ಲರೂ ಪ್ರಜೆಗಳೇ ಅಂತ. ಆಗಿನ ನಿಯಮವನ್ನು 157 ವರ್ಷಗಳ ಹಿಂದೆ ತಂದ ನಿಯಮವನ್ನು ಟ್ರಂಪ್ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ರು. ಈಗ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ, ನೋಡೋಣ ಇದು ಎಲ್ಲೆಲ್ಲಿ ಹೋಗುತ್ತೆ ಅಂತ. ಜಾನ್ ಕಾಫಿನೋರ್ ಅಂತ ಜಿಲ್ಲಾ ನ್ಯಾಯಾಧೀಶ, ಸಿಯೇಟಲ್, ಮನಸ್ಸಿಗೆ ಘಾಸಿಯಾಗಿದೆ, ನಾನು 4 ದಶಕದಿಂದ ಈ ನ್ಯಾಯಪೀಠದಲ್ಲಿದ್ದೀನಿ, ಇದು ಸ್ಪಷ್ಟವಾಗಿ ಅಸಂವಿಧಾನಿಕ ಆದೇಶ ಅಂತ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೊರಡಿಸಿರೋದು ಅಸಂವಿಧಾನಿಕ ಆದೇಶ. ಯಾವೊಬ್ಬ ವಕೀಲರು ಇದನ್ನು ವಿರೋಧಿಸಲಿಲ್ವಾ? ಈ ಆದೇಶ ನನ್ನ ಮನಸ್ಸನ್ನು ಘಾಸಿಗೊಳಿಸಿದೆ ಅಂತ ಜಡ್ಜೆ ಹೇಳಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.